ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ರಾಜ್ಯ ಕಾಂಗ್ರೆಸ್‌ನ ಅತಿದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ಒಂದು ಕಡೆ ದಾವಣಗೆರೆ ಸೌತ್, ಮತ್ತೊಂದು ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್ ನಡಿಬೇಕಿದೆ. ರಾಜ್ಯ ಕಾಂಗ್ರೆಸ್ ಆ ರೀತಿಯ ತಯಾರಿ ಕೂಡ ನಡೆಸ್ತಾ ಇದೆ. ಆದ್ರೆ ಈ ಬೈ ಎಲೆಕ್ಷನ್ ಯುದ್ಧವನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಸದ್ಯದ ಕುತೂಹಲ. ಒಂದಿಷ್ಟು ಗೊಂದಲ ಇದೆ. ಕುತೂಹಲ ಯಾಕೆ ಅಂತ ಹೇಳಿದ್ರೆ, ದಾವಣಗೆರೆ ಸೌತ್ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಬಾಗಲಕೋಟೆಯಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ. ಗೊಂದಲ ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ. ಯಾರಿಗೆ ಟಿಕೆಟ್ ಕೊಡೋದು, ಯಾರಿಗೆ ಬಿಡೋದು ಅಂತ ಹೇಳಿ. ಇದರ ನಡುವೆ ದಾವಣಗೆರೆ ಸೌತ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಕ್ಕಿದೆ. ಏನ ಅಪ್ಡೇಟ್ ಅಂತ ಹೇಳಿದ್ರೆ, ದಾವಣಗೆರೆ ಸೌತ್ ಟಿಕೆಟ್ಗಾಗಿ ಸಿದ್ದರಾಮಯ್ಯ ಸಂಪುಟದ ಸಚಿವರೊಬ್ಬರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ತಯಾರಾಗಿ ನಿಂತಿದ್ದಾರಂತೆ. ಹಾಗಾದ್ರೆ ಆ ರಾಜೀನಾಮೆ ಕೊಡೋದಕ್ಕೆ ನಿಂತಿರುವಂತಹ ವ್ಯಕ್ತಿ ಸಚಿವ ಯಾರು, ಯಾವ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ, ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್. ಕಾಂಗ್ರೆಸ್ ಸರ್ಕಾರಕ್ಕೆ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ ಗೆಲ್ಲಲೇಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ. ಅದಾದ ನಂತರ ರಾಜ್ಯ ವಿಧಾನಸಭಾ ಚುನಾವಣೆಗೆ ತಯಾರಿ ನಡೆಸಬೇಕಾಗಿದೆ. ಸೊ ಸ್ಯಾಂಪಲ್ ಟೆಸ್ಟ್, ಗ್ರೌಂಡ್ ರಿಪೋರ್ಟ್, ರಿಯಾಲಿಟಿ ಏನಿದೆ ಅನ್ನೋದು ಈ ಬೈ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಸರ್ಕಾರದ ಪರವಾಗಿ ಜನರು ಇದ್ದಾರಾ ಇಲ್ವಾ ಅನ್ನೋದು ಒಂದು ಸ್ಯಾಂಪಲ್ ಗೊತ್ತಾಗ್ಬಿಡುತ್ತೆ ಈ ಎಲೆಕ್ಷನ್ ಅಲ್ಲಿ, ಬೈ ಎಲೆಕ್ಷನ್ ಅಲ್ಲಿ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಈ ಎಲೆಕ್ಷನ್ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ, ಪ್ರತಿಷ್ಠೆಯೂ ಕೂಡ ಹೌದು. ಆದ್ರೆ ಅಷ್ಟು ಸುಲಭನಾ ಅಂತ ಹೇಳಿದ್ರೆ ಸುಲಭ ಅಲ್ಲ. ಕಾರಣ ಟಿಕೆಟ್ ಯಾರಿಗೆ ಅಂತಾನೆ ಈವರೆಗೂ ಫೈನಲ್ ಆಗಿಲ್ಲ. ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ನಂತರ ದಾವಣಗೆರೆ ಸೌತ್ ಖಾಲಿಯಾಗುತ್ತೆ. ಆ ಟಿಕೆಟ್ ಯಾರು ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಪಾಲಿಟಿಕ್ಸ್ ಅಲ್ಲಿ ಒಂದು ಸೂತ್ರ ಇದೆ ಅಥವಾ ಅಲಿಖಿತ ನಿಯಮ ಇದೆ. ಏನ ಅಲಿಖಿತ ನಿಯಮ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ಹಾಲಿ ಶಾಸಕ ಮೃತಪಟ್ರೆ ಆ ಹಾಲಿ ಶಾಸಕ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದು. ಇದು ಸಂಪ್ರದಾಯ, ಅಲಿಖಿತ ನಿಯಮವೂ ಕೂಡ ಹೌದು. ಅದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ಕಾರಣಕ್ಕಾಗಿ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು. ಆಗ ಸಿಂಪತಿ ವರ್ಕೌಟ್ ಆಗುತ್ತೆ, ಈಸಿಯಾಗಿ ಗೆಲ್ಲಬಹುದು ಅಂತ ಲೆಕ್ಕಾಚಾರ. ಲೆಕ್ಕಾಚಾರ ಕರೆಕ್ಟ್ ಆಗಿದೆ. ಬಟ್ ಕಾಂಗ್ರೆಸ್ ಯಾಕೆ ಹಿಂದು ಮುಂದೆ ನೋಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಬಂದಾಗ, ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಅಥವಾ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ 80,000 ಅಲ್ಪಸಂಖ್ಯಾತ ಮತಗಳಿವೆ. 2004ರಿಂದ ಅಥವಾ ಕಳೆದ ಯಾವುದೇ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆದ್ದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ ಅಲ್ಪಸಂಖ್ಯಾತ ಮತಗಳು. ಸೊ 80,000 ಅಲ್ಪಸಂಖ್ಯಾತ ಮತಗಳು ಒನ್ ಸೈಡ್ ಆದ್ರೆ ಕಾಂಗ್ರೆಸ್ ಪಕ್ಷದ ಗೆಲುವು ಶತಸಿದ್ಧ. ಆದ್ರೆ ಈಗೇನಾಗಿದೆ ಅಂದ್ರೆ, ಈ 80,000 ಮತಗಳಿರುವ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನ ಹೊರತುಪಡಿಸಿ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಅಲ್ಲಿನ ಲೋಕಲ್ ಮುಸ್ಲಿಮರು ಜೊತೆಗೆ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಪ್ರಯತ್ನ, ಆಗ್ರಹ, ಒತ್ತಾಯ, ಒತ್ತಡ ಎಲ್ಲವನ್ನೂ ಕೂಡ ಹಾಕ್ತಾ ಇದ್ದಾರೆ. ಈ ಕ್ಷೇತ್ರವನ್ನ ಮುಸ್ಲಿಮರಿಗೆ ಬಿಟ್ಕೊಡಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ. ಜಬ್ಬಾರ್ ಅವರು ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಒಂದು ಗೊಂದಲ ಇದೆ. ಅಲ್ಪಸಂಖ್ಯಾತರಿಗೆ ಈ ಸೀಟನ್ನ ಬಿಟ್ಕೊಟ್ರೆ ಹಿಂದೂ ಮುಸ್ಲಿಂ ಸಮೀಕರಣ ಮುಂದೆ ಬಂದ್ಬಿಡುತ್ತೆ. ಹಿಂದೂ ಮುಸ್ಲಿಂ ಅಂತ ಬಂದಂತಹ ಸಂದರ್ಭದಲ್ಲಿ ಡ್ಯಾಮೇಜ್ ಆಗಬಹುದಾ ನಮಗೆ ಅಂತ ಹೇಳಿ ಒಂದಿಷ್ಟು ಗೊಂದಲ ಇದೆ. ಅದೇ ಸಂದರ್ಭದಲ್ಲಿ
ಟಿಕೆಟ್ ಯಾರಿಗೆ ಕೊಡಬೇಕು? ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರಿಗೆ ಕೊಡಬೇಕು ಅಂತ ಆದ್ರೆ ಯಾರಿಗೆ ಕೊಡೋದು? ಒಂದು ಎಸ್ ಮಲ್ಲಿಕಾರ್ಜುನ್ ಹಾಲಿ ಸಚಿವರು. ಅದೇ ಸಂದರ್ಭದಲ್ಲಿ ಅವರ ಪತ್ನಿ ಪ್ರಭಾ ಅವರು ಸಂಸದೆ ಆಗಿದ್ದಾರೆ. ಈಗ ಅವ್ರು ಕೇಳ್ತಾ ಇರುವಂತದ್ದು ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಅವರು. ಅದೇ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕಿರಿಯ ಪುತ್ರ ಗಣೇಶ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಗಣೇಶ್ ಅವರು ಕೂಡ ಇಲ್ಲ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಶಾಮನೂರು ಕುಟುಂಬದಲ್ಲೇ ಟಿಕೆಟ್ಗೆ ಫೈಟ್ ನಡೀತಾ ಇದೆ. ಈಗೇನ್ ಮಾಡೋದು ಕಾಂಗ್ರೆಸ್ ಅಂತ ಹೇಳಿ. ಈಗ ಬಾಗಲಕೋಟೆ ವಿಚಾರಕ್ಕೆ ಬರೋಣ. ಬಾಗಲಕೋಟೆಯಲ್ಲೂ ಕೂಡ ಮೇಟಿ ಅವರು ನಿಧನರಾದ್ರು. ಅದಾದ ನಂತರ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕುಟುಂಬದಲ್ಲಿ ಒಂದಿಷ್ಟು ಗೊಂದಲ ಇದೆ. ಒಂದು ಕಡೆ ಮಹಿಳೆಯರಿಗೆ ಟಿಕೆಟ್ ಕೊಡಬೇಕಾ, ಪುರುಷರಿಗೆ ಟಿಕೆಟ್ ಕೊಡಬೇಕಾ, ಅಕ್ಕನಿಗೆ ಟಿಕೆಟ್ ಕೊಡಬೇಕಾ, ಮಗಳಿಗೆ ಟಿಕೆಟ್ ಕೊಡಬೇಕಾ, ಮಗನ್ ಕೊಡಬೇಕಾ, ಮೊಮ್ಮಗನ್ ಕೊಡಬೇಕಾ, ಹೀಗೆ ಅಲ್ಲೊಂದು ಕೂಡ ಒಂದಿಷ್ಟು ಗೊಂದಲ ಇದೆ. ಇದೇ ಕಾರಣಕ್ಕಾಗಿ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಮಾವೇಶ ನಡೆಯಿತು. ಆ ಸಮಾವೇಶಕ್ಕೂ ಮುನ್ನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಕ್ಕೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಒಂದಿಷ್ಟು ಲೋಕಲ್ ಲೀಡರ್ಸ್ ಅಂದ್ರೆ ಈ ಕಾಂಗ್ರೆಸ್ನಲ್ಲಿ ಹಿಡಿತ ಹೊಂದಿರುವಂತಹ ಒಂದಿಷ್ಟು ಪ್ರಭಾವಿ ಲೀಡರ್ಗಳು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬರೋಬ್ಬರಿ 45 ನಿಮಿಷಗಳ ಕಾಲ ರಹಸ್ಯ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಅದು ಕೂಡ ಏರ್ಪೋರ್ಟ್ನಲ್ಲಿ. ಇದೇ ವಿಚಾರವನ್ನ ಮಾತನಾಡದಂತೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ ಹೇಳಿ ಇನ್ನೂ ಗೊಂದಲ ಇದೆ. ಇದರ ನಡುವೆ ಯಾಕೆ ಎಸ್ ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು, ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನೋಡಿ, ಎಸ್ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಶಾಸಕರು, ಸಚಿವರು, ಹಾಲಿ ಸಚಿವರಾಗಿದ್ದಾರೆ. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಹಾಲಿ ಸಂಸದೆ ಆಗಿದ್ದಾರೆ ದಾವಣಗೆರೆ. ಸೊ ಅವರ ಕುಟುಂಬಸ್ಥರಿಗೆ ಅಥವಾ ಅವರ ಮಗನಿಗೆ ಈಗ ಟಿಕೆಟ್ ಕೇಳ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಟಿಕೆಟ್ ಕೇಳಿದ್ರೆ ಕಂಪ್ಲೀಟ್ ಆಗಿ ಕುಟುಂಬ ರಾಜಕಾರಣ ಆಗಲ್ವಾ? ತಂದೆ ಸಚಿವ, ತಾಯಿ ಸಂಸದೆ, ಈಗ ಮಗ ಶಾಸಕ ಅಂತ ಆಗುತ್ತಲ್ವಾ? ಇದು ನೆಗೆಟಿವ್ ಅಲ್ವಾ ಕಾಂಗ್ರೆಸ್ಗೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಯೋಚನೆ ಮಾಡಿದ್ದಾರಂತೆ. ಮತ್ತೆ ಕಾರ್ಯಕರ್ತರಲ್ಲೂ ಬಂದೇ ಬರುತ್ತಲ್ಲ, ಎಲ್ಲಾ ರಾಜಕೀಯ ಅಧಿಕಾರ ಅವರಿಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಅಲ್ಲಿರುವಂತ ದಾವಣಗೆರೆ ಸೌತ್ ಅಲ್ಲಿರುವಂತ ಅಲ್ಪಸಂಖ್ಯಾತ ನಾಯಕರು ಕೂಡ ಇದನ್ನೇ ಕೇಳ್ತಾ ಇದ್ದಾರೆ. ಎಲ್ಲಾ ಶಾಮನೂರು ಕುಟುಂಬಕ್ಕೆ ರಾಜಕೀಯ ಅಧಿಕಾರವನ್ನ ಕೊಡೋದಾದ್ರೆ ನಾವ್ ಯಾಕೆ ಅವ್ರಿಗೆ ವೋಟ್ ಹಾಕ್ಬೇಕು, ನಾವ್ ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಸೊ ಈಗ ಈ ಕುಟುಂಬ ರಾಜಕಾರಣ, ಅಧಿಕಾರದ ಕಾರಣಕ್ಕಾಗಿ ಟಿಕೆಟ್ ಸಿಗೋದು ಡೌಟ್ ಅಂತ ಗೊತ್ತಾಗ್ತಾ ಇದೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ. ಟಿಕೆಟ್ ಸಿಗೋದು ಡೌಟ್ ಯಾಕೆ? ಅಧಿಕಾರ ನಮ್ಮಲ್ಲಿದೆ ಅಂತ ಹೇಳಿ. ಸೊ ಈಗ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಪ್ರಸ್ತಾವನೆಯನ್ನ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರಂತೆ. ಏನ ಪ್ರಸ್ತಾವನೆ ಅಂತ ಹೇಳಿದ್ರೆ, ನಾನು ನನ್ನ ಸ್ಥಾನಕ್ಕೆ ಅರ್ಥಾತ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ನಾನು ಸಿದ್ಧ ಇದ್ದೀನಿ, ನೀವು ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ. ನೋಡಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಕೇಳಿದ್ದಾರಂತೆ. ಅಲ್ಲಿಗೆ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ತಂದೆ ಸಚಿವ ಸ್ಥಾನದ ತ್ಯಾಗಕ್ಕೆ ಮುಂದಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ? ಮಗನಿಗೆ ಟಿಕೆಟ್ ಬೇಕು ಅಂತ ಹೇಳಿ. ಈ ಪ್ರಸ್ತಾವನೆಯನ್ನ, ಈ ಪ್ರಪೋಸಲ್ ಅನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು, ಇದು ಸದ್ಯದ ಕುತೂಹಲ. ಇದೇ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ತ್ಯಾಗಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ, ಈಗ ರೀಶಫಲ್ ಏನಾದರೂ ಆದ್ರೆ, ಸಂಪುಟ ಪುನರ್ರಚನೆ ಏನಾದ್ರೆ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಡ್ತಾರೆ ಅನ್ನುವ ಮಾತು ಕೂಡ ಇದೆ. ಅಂದ್ರೆ ಮಲ್ಲಿಕಾರ್ಜುನ್ ಅವರನ್ನ ಕೆಳಗಿಳಿಸ್ತಾರೆ ಸಚಿವ ಸ್ಥಾನದಿಂದ, ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ಈಗ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ. ಒಟ್ಟಾರೆಯಾಗಿ ಮಗನಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು, ಮಗನನ್ನ ಶಾಸಕರನ್ನಾಗಿ ಮಾಡಬೇಕು ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ತ್ಯಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ. ಕಾದ್ ನೋಡ್ಬೇಕಾಗಿರುವಂತದ್ದು ಮುಂದೆ ಏನಾಗುತ್ತೆ ಅಂತ ಹೇಳಿ. ನಿಮ್ಗೇನ್ ಅನಿಸ್ತಾ ಇದೆ? ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರ ಯಾರಿಗೆ ಟಿಕೆಟ್ ಕಾಂಗ್ರೆಸ್ನದ್ದು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.